ಬಾಲವೈಜ್ಞಾನಿಕ ಪ್ರದರ್ಶಿಸಿ ಕಾರ್ಯಕ್ರಮ. ರೇಖಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಪಲ್ಲವಿ ದಕ್ಷಿಣ ಭಾರತ ಮಟ್ಟಕ್ಕೆ ಆಯ್ಕೆ. ರಾಜ್ಯ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ವತಿಯಿಂದ ಆನ್ಲೈನ್ ವಿಧಾನದ ಮೂಲಕ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಸ್ತರೀಯ ಬಾಲ ವೈಜ್ಞಾನಿಕ ಪ್ರದರ್ಶಿನಿ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಖಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಪಲ್ಲವಿ ಪ್ರಥಮ ಸ್ಥಾನ ಪಡೆದು ವಲಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ತ್ಯಾಜ್ಯ ನಿರ್ವಹಣೆ ಎಂಬ ವಿಷಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿ ಕಲ್ಲು ತಯಾರಿಕೆ ಮಾದರಿಯನ್ನು ವಿನೂತನ ವಿಧಾನದಲ್ಲಿ ತಯಾರಿಸಿ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾಲಿನ್ಯಕಾರಕವಾಗದಂತೆ ಅದನ್ನು ಜಲ್ಲಿ ಕಲ್ಲಾಗಿ ನಿರ್ಮಾಣ ಮಾಡಿ ಮರುಬಳಕೆ ಮಾಡುವ ವಿಧಾನವನ್ನು ಪ್ರಯೋಗವಾಗಿ ಸಾಬೀತು ಮಾಡಿ ತೋರಿಸಿದ ಮಾದರಿ ಇದಾಗಿದೆ. ಪ್ಲಾಸ್ಟಿಕ್ ಜಲ್ಲಿ ಕಲ್ಲನ್ನು ಸಿಮೆಂಟ್ ಕಾಂಕ್ರೀಟ್ ತಯಾರಿಕೆಯಲ್ಲಿ ಉಪಯೋಗಿಸಿ ಕಟ್ಟಡ ರಸ್ತೆ ನಿರ್ಮಾಣದಲ್ಲಿ ಬಳಸಬಹುದಾಗಿದೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಶಿಕ್ಷಕ ನಾಗಭೂಷಣ್ ಮಾರ್ಗದರ್ಶನ ಮಾಡಿದ್ದಾರೆ. ವಿದ್ಯಾರ್ಥಿನಿಯ ಈ ಸಾಧನೆಗೆ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆಎಸ್ ಸುರೇಶ್, ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್, ಎಸ್ಡಿಎಂಸಿ ಅಧ್ಯಕ್ಷರಾದ ಕಾಟಯ್ಯ, ಶಾಲಾ ಸಿಬ್ಬಂದಿ ಹಾಗೂ ಊರಿನ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ನನ್ನ ಹೆಸರು ಎನ್ ಪಲ್ಲವಿ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ರೇಖಲಗೆರೆ ಲಂಬಾಣಿಹಟ್ಟಿ. ವಿಷಯ ತ್ಯಾಜ್ಯ ನಿರ್ವಹಣೆ. ಮಾದರಿ ಹೆಸರು ಪ್ಲಾಸ್ಟಿಕ್ ಜಲ್ಲಿ ಕಲ್ಲು ಮತ್ತು ರಾಳ ತಯಾರಿಕೆ. ಆಧುನಿಕ ಜೀವನದಲ್ಲಿ ಮನುಷ್ಯನು ಬಳಸಿ ಬಿಸಾಡುವ ದುರಭ್ಯಾಸವನ್ನು ಹೊಂದಿರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧವಾಗಿದ್ದರೂ ಅಲ್ಲಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸಿ ಪರಿಸರಕ್ಕೆ ಇರುವ ಅಭ್ಯಾಸವನ್ನು ಇನ್ನೂ ಬಿಟ್ಟಿಲ್ಲ. ಪ್ಲಾಸ್ಟಿಕ್ ಒಂದು ಜೈವಿಕ ವಿಘಟನೆಯಾಗದಿರುವ ತ್ಯಾಜ್ಯ ವಸ್ತು. ಇದರಿಂದ ಪರಿಸರಕ್ಕೆ ಮತ್ತು ಜೀವಿಗಳಿಗೆ ಹಾನಿ ಉಂಟಾಗುತ್ತದೆ. ಇದರಿಂದ ನಾನು ಪ್ಲಾಸ್ಟಿಕ್ ಜಲ್ಲಿ ಕಲ್ಲುಗಳನ್ನು ತಯಾರಿಸಿ ಮರುಬಳಕೆ ಮಾಡುತ್ತೀನಿ. ಮಾದರಿ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳು: ಕವರ್ಗಳು, ಬಾಣಲೆ, ಗ್ಯಾಸ್, ನೀರಿನ ಸಂಗ್ರಾಹಕ, ಸಿಮೆಂಟ್, ಉಸುಗು ಮಾಡುವ ವಿಧಾನ. ಪ್ಲಾಸ್ಟಿಕ್ ಕವರನ್ನು ನಾನು ಈಗ ಉಂಡೆ ಮಾಡಿ ಬಾಣಲಿಯಲ್ಲಿ ಹಾಸುತ್ತಿದ್ದೇನೆ. ಇಕ್ಕಳ ಸಹಾಯದಿಂದ ಈ ಪ್ಲಾಸ್ಟಿಕ್ ಕವರವನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕುತ್ತೇನೆ. ಇದು ಸ್ವಲ್ಪ ಸಮಯದ ನಂತರ ಗಟ್ಟಿಯಾದ ಕಲ್ಲಾಗಿ ಮಾರ್ಪಡುತ್ತದೆ. ಇದನ್ನು ಪ್ಲಾಸ್ಟಿಕ್ ಜಲ್ಲಿ ಕಲ್ಲು ಎನ್ನುವರು. ಜಲ್ಲಿ ಕಲ್ಲು ತಯಾರಾಗಿದೆ. ನೀವು ಮುಟ್ಟಿ ನೋಡಬಹುದು, ಕಲ್ಲಿನಂತೆ ಕಠಿಣವಾಗಿದೆ. ಮತ್ತು ಮರಳನ್ನು ತೆಗೆದುಕೊಂಡಿದ್ದೇನೆ. ಈ ಕಲ್ಲುಗಳನ್ನು ಸಿಮೆಂಟ್ ಮತ್ತು ಮರಳಿನಲ್ಲಿ ಮಿಕ್ಸ್ ಮಾಡುತ್ತಿದ್ದೇನೆ. ಈಗ ಸಿಮೆಂಟ್ ಕಾಂಕ್ರೀಟ್ ತಯಾರಾಗಿದೆ. ಇದನ್ನು ಸೇತುವೆ ಕಟ್ಟಲು ಮತ್ತು ಆಸೀಸ್ ಕಟ್ಟಲು ಬಳಸಬಹುದು. ಹೀಗೆ ವಿನೂತನ ವಿಧಾನವಾದ ಬಳಸಿ ಬಿಸಾಡಲಾದ ಪ್ಲಾಸ್ಟಿಕ್ ಅನ್ನು ಪರಿಸರ ಮಾಲಿನ್ಯವಾಗದಂತೆ ಜಲ್ಲಿ ಕಲ್ಲಾಗಿ ತಯಾರಿಸಿ ಪುನರ್ಬಳಕೆ ಮಾಡಬಹುದು. ಇದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಧನ್ಯವಾದಗಳು. ರಾಳ ತಯಾರಿಕೆ. ನಾವು ಫ್ರಿಡ್ಜ್, ವಾಷಿಂಗ್ ಮಿಷನ್, ಸೋಫಾ ಸೆಟ್ ಅವನ್ನೆಲ್ಲ ಖರೀದಿಸುವಾಗ ಥರ್ಮಾಕೋಲ್ ಅನ್ನು ಬಳಸುತ್ತಾರೆ. ನಾವು ಉಪಕರಣಗಳನ್ನು ಬಳಸಿ ಥರ್ಮಾಕೋಲ್ ಅನ್ನು ತ್ಯಾಜ್ಯವನ್ನಾಗಿ ಬಿಸಾಡುತ್ತೇವೆ. ಅದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಏಕೆಂದರೆ ಥರ್ಮಾಕೋಲ್ ಒಂದು ಕೊಳೆಯದ ವಸ್ತು. ಅದರಿಂದ ನಾನು ಈಗ ಥರ್ಮಾಕೋಲ್ನಿಂದ ರಾಳವನ್ನು ತಯಾರಿಸುತ್ತಿದ್ದೇನೆ. ಸಾಮಗ್ರಿಗಳು: ಥರ್ಮಾಕೋಲ್, ಗಾಜಿನ ಕಡ್ಡಿ, ಪೆಟ್ರೋಲ್. ಈಗ ತಯಾರಿಸುವ ವಿಧಾನ: ಪೆಟ್ರೋಲ್ ಅನ್ನು ಬೀಕರ್ನಲ್ಲಿ ಹಾಕುತ್ತಿದ್ದೇನೆ. ಈಗ ಥರ್ಮಾಕೋಲ್ ಅನ್ನು ನಾನು ಪೆಟ್ರೋಲ್ ದ್ರಾವಣದಲ್ಲಿ ಕರಗಿಸುತ್ತಿದ್ದೇನೆ.
ಈಗ ಕರಗಿಸಿದಾಗ ಇದು ಗಟ್ಟಿಯಾದ ರಾಳವನ್ನು ಗಮನಿಸಬಹುದು. ಈ ರಾಳವನ್ನು ಮರದ ಹಲಿಗೆಗಳನ್ನು ಜೋಡಿಸಲು ಬಳಸಬಹುದು. ನೋಡಿ ಸ್ನೇಹಿತರೆ, ನೀವು ಗಮನಿಸಬಹುದು ಇದು ಪ್ರಬಲವಾದ ಗುಣವನ್ನು ಹೊಂದಿದೆ. ಹಲಿಗೆಗಳನ್ನು ಜೋಡಿಸಿದ್ದೇನೆ. ಲಕೋಟೆ ಕಾಗದಗಳನ್ನು ಮೊಹರು ಮಾಡಲು ನಾನು ಈ ಗಮ್ಮನ್ನು ಬಳಸುತ್ತಿದ್ದೇನೆ. ನೋಡಿ ಸ್ನೇಹಿತರೆ, ನೀವು ನೋಡಬಹುದು. ಹೀಗೆ ಥರ್ಮಾಕೋಲ್ನಿಂದ ರಾಳವನ್ನು ತಯಾರಿಸಿ ಪರಿಸರ ಮಾಲಿನ್ಯವಾಗದಂತೆ ಮರುಬಳಕೆ ಮಾಡಬಹುದು.